ಏನಾಯ್ತು? ಕಿದ್ದಕ್ಕಿದ್ದಂಗೆ ತಲೆ ಸುತ್ತ ಬಿದ್ಲು ಅಂದರೆ ಏನರ್ಥ ಸರ್? ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವಳು ಮೊದಲಿನ ಥರ ಆರಾಮಾಗೇ ಆಗ್ತಾಳೆ. ಹಾಂ, ಅವಳು ಏನಾರ ನಮ್ಮ ಸಂಕ್ರನ್ನ ಈ ಮನೆಯಿಂದ ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನ್ ಮಾಡಲಿ ಹೇಳಿ ಅವಾಗ? ಅತ್ತೆ, ಏನಂದ್ರಿ ನೀವು? ಜೋಗಿಯವ್ರನ್ನ ಭೈರದೇವಿಯವ್ರು ಕರ್ಕೊಂಡು ಹೋಗ್ತಾರ? ನಾನು ನೋಡಿದ ಮಟ್ಟಿಗೆ ಗೌರಿ ಒಳ್ಳೆ ಹುಡುಗಿ. ಈಗಾಗಲೇ ಶಿವರುದ್ರಪ್ಪಂಗೂ ಅವಳಿಗೂ ಬೆಂಕಿ ಹತ್ಕೊಂಡೈತೆ. ಜೋಗಿಯವರು ಯಾರ ಮಗ ಅತ್ತೆ? ನನ್ನ ತಲೆ ಅವಳ ತಲೆ ಎರಡು ಒಂದು ಮಾಡಿಕೊಂಡು ಆ ಶಿವರುದ್ರಪ್ಪನ್ನ ಕೊನೆಗಾಣಿಸ್ತೀನಿ. ಇನ್ಯಾವತ್ತೂ ಈ ನಿನ್ನ ಕಣ್ಣಲ್ಲಿ ನೀರು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಲವ್ ಯು ಕಣೆ ಹೆಂಡ್ತಿ. ನನ್ನ ಕಣ್ಣಲ್ಲಿ ನೀರು ಬಂದ್ರು ಅದು ನನ್ನ ಗಂಡನಿಂದ ಬಂತಲ್ಲ ಅನ್ನೋ ಸಂತೋಷ ಇರುತ್ತೆ ಹೊರತು ಕೋಪ ಇರಲ್ಲ, ದುಃಖ ಇರಲ್ಲ ರೀ. ಭಾನುಭೂಮಿ ಹೇಳುವಾಗ ಒಲವನು ನಾನು ಮಾತ್ರ ಮೂಕನಾಗಿ ಉಳಿದೆ. ಅವತ್ತು ಅರ್ಧ ಆಗಿದ್ದ ಕೆಲಸ ಇವತ್ತು ಪೂರ್ತಿ ಆಗ್ಬೇಕು ಭದ್ರ. ನನ್ನ ಮಗಳ ಮೇಲೆ ಕೈ ಮಾಡಿ ಬದುಕೋದು ಸುಲಭ ಅಲ್ಲ ಅಂತ ಅನಿಸ್ಬೇಕು ಅವಳಿಗೆ. ಇವತ್ತು ಟೀ ಅಂಗಡಿಗೆ ಹೊರಟಿದ್ದಾಳೆ. ಒಬ್ಳೆ ಅವಳು ಟೀ ಅಂಗಡಿ ಸೇರಲ್ಲ ಮೇಡಮ್. ದಾರಿ ಮಧ್ಯ ಆಕ್ಸಿಡೆಂಟ್ ಆಗುತ್ತೆ. ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಾಗ ತಿಳಿಸೋದು ಹೇಳಿದ್ರಲ್ಲ ಸರ್, ಅವ್ರಿಗೆ ಪ್ರಜ್ಞೆ ಬಂದಿದೆ. ನೀವು ಯಾವುದೇ ಕಾರಣಕ್ಕೂ ಆ ಜಾಗ ಬಿಟ್ಟು ಕದಲ್ಬೇಡಿ. ನಾನು ಈಗಲೇ 15 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ ಸರ್. ನಮ್ಮ ಮೇಲಿರೋ ಕೋಪನ ಊಟದ ಮೇಲೆ ತೋರ್ಸೋದು ಬೇಡ ಅಂತ ಹೇಳಿ ಅಕ್ಕ. ನನಗೇನು ಕೋಪ ಇಲ್ಲ, ತಾನೇ ಉರ್ಕೊಂಡು ಎದ್ದೋಗಿದ್ದಲ್ವ, ಹೇಳಕ್ಕ. ಉರ್ಸಿದ್ ಯಾರು ಅಂತ ಕೇಳಿ ಅಕ್ಕ. ಉರ್ಸು ಅಂತ ನಾನೇನು ಹೇಳ್ದೆ? ಅನ್ನೋರು ಮರ್ತಿರ್ಬೋದು, ಅನ್ನಿಸ್ಕೊಂಡವ್ರು ಮರೆಯಲ್ಲ ಅಂತ ಹೇಳಿ ಅಕ್ಕ. ನಮ್ಮವ್ರ ಹತ್ರ ಸ್ವಲ್ಪ ಕೋಪನ ತೋರ್ಸ್ಕೊಳಂಗಿಲ್ವ ನಾವು? ಆದ್ರೂ ಅಯ್ಯೋ, ಎಷ್ಟೊತ್ತಿ ಹೇಳ್ಬೇಕು? ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿ, ನಾನಿಲ್ಲ. ಏನ್ ನಾನು ಬೈದು ಅಷ್ಟೊಂದು ಕೋಪ ಬಂದ್ಬಿಡ್ತಾ ನಿಂಗೆ? ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ. ಏಯ್ ಲೂಸು, ಅವಳಿಷ್ಟೆಲ್ಲ ನಾಟಕ ಮಾಡಿರೋದು ಕಣೋ, ಅದು ಗೊತ್ತಾ ನಿನಗೆ? ಅವಳ್ಯಾಕೆ ನಾಟಕ ಮಾಡಬೇಕು? ಅವಳು ನೋಡಿದ್ರೆ ನಾಟಕ ಮಾಡೋಳ ಥರ ಏನು ಕಾಣಲ್ಲ. ಆಗ್ಲೇ ವಹಿಸ್ಕೊಂಡು ಬರ್ತಾ ಇದ್ದಾರೆ ಕಳ್ಳನ ಮಗ. ಇದನ್ನ ಜೋರಾಗಿ ಮಾತಾಡ್ತಾ ಇದ್ದೀರಾ? ಹಲೋ, ನಿನಗ್ ತಾಳಿ ಕಟ್ಟಕ್ಕೂ ಮುಂಚೆ ಈ ಗೂಬೆ ನನ್ನ ಮಗ ಆಗಿದ್ದವನು, ಗೊತ್ತಾಯ್ತಾ? ಇರಬಹುದು, ಇಲ್ಲ ಅಂತ ಯಾರು ಹೇಳಿದ್ರು? ಆದ್ರೆ ಇನ್ಮೇಲಿಂದ ಇವರು ನನ್ನ ಹಸ್ಬೆಂಡ್. ಇನ್ ಮುಂದೆ ವಿಕ್ಕಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ.